ಗೈಸ್ ಇವ್ರು ನಮ್ಮ ಪಿ ಟಿ ಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹಾಯ್ ಮಾಡಿ ಸರ್. ಹಾಯ್ ಹಾಯ್. ಗಂಟು ಸ್ವರ ಬಿದ್ದೋಗದೆ ಸರ್. ಬನ್ನಿ ಗೈಸ್, ನಾವು ಈಗ ತಲಕಾಡ್ಗೆ ಹೋಗೋಣ. ಫುಲ್ ನೋಡಿ ಹೀರೋ ತರ ಬಂದ್ಬಿಟ್ಟವ್ರ ಪಿ ಟಿ ಸರ್. ಹೀರೋ ಅಲ್ದೆ ನೀನು ಹೀರೋಯಿನ್ ಸರ್. ಹೀರೋ ಅಲ್ದೆ ನೀನು ಹೀರೋಯಿನ್ ಸರ್. ನಾನು ಆಗ್ಲೇ ಹೇಳಿಲ್ಲ ಜಾಕ್ ಮಾಡ್ತಾರೆ ಸರ್ ನಮ್ಗೆ ಪಂಚೋಡಿಯಂಗ್ ಆಗವ್ರೆ. ಇರ್ಲಿ ಹಿರಿಕರು ಅಂದ್ಬಿಟ್ಟು ಗೌರವ ಕೊಡ್ತೀನಿ. ಅದೇ ಸರ್, ತಮ್ಮ ಅಂದ್ಬಿಟ್ಟು ಗೌರವದಿಂದ ಉತ್ತರ ಕೊಟ್ಟಿರೋದು ಸರ್. ಓಕೆ ಬನ್ನಿ ಹೋಣ. ಏಯ್ ಅತ್ತ ನೋಡಿ ಗೈಸ್ ಏನ್ ಮಾಡ್ತಾವನೆ. ಆಗ್ತೀನಿ. ನಮ್ಗೆ ಪ್ರೆಸ್ಟೀಜ್ ಏನಾಗ್ಬೇಡ. ಏನ್ ಪ್ರೆಸ್ಟೇಜ್ ನಿಂದ ಕಂಪ್ನಿ? ಪ್ರೆಸ್ಟೇಜ್ ನಿಂದ ಕಂಪ್ನಿ? ಎಲ್ಲ ಅವರು ಅವರೆಲ್ಲ ಮುಂದೆ ಹೋಗ್ತಾ ನಮ್ ಜೊತೆ ಕರೆದಿದ್ ನಾವು. ಹಂಗಾದ್ರೆ ಅವ್ರೊಬ್ರೇ ಹೋಗೋದಿರ್ತಾನೆ. ಗೈಸ್ ನಮ್ಮ ಪಿ ಟಿ ಸರ್ ಮುಂದೆ ಹೋಯ್ತಾರೆ. ಅವ್ರಿಗೇನು ಫಸ್ಟ್ ಪ್ರೈಸ್ ಕೊಡ್ತಾರಲ್ಲ, ಪಿ ಟಿ ಸರ್ ಅಲ್ವಾ, ನಾನೇ ಫಸ್ಟ್ ಬರ್ಬೇಕು ಅನ್ನೋದು ಅವ್ರಿಗೆ. ಅಲ್ಲ ನೀವು ಮುಂದೆ ಅವ್ರು ನಿಮ್ಗೆ ಫಸ್ಟ್ ಪ್ರೈಸ್ ಕೊಟ್ಟಾರಾ? ಹಂಗಲ್ಲ ಸರ್, ಟೈಮ್ 11:15. ಆರಾಮಾಗಿ 3 ಗಂಟೆ ಆಯ್ತದೆ. ನಿಮ್ಮ ನಿಧಾನದಲ್ಲಿ ಹೋದ್ರೆ ನಿಧಾನ ಅಲ್ಲ, ಬನ್ನಿ ಆರಾಮಾಗಿ. ಹಂಗ ಅಂದ್ಬಿಟ್ಟು ನೀವು ರನ್ನಿಂಗ್ ರೇಸ್ ಹೋಗ್ಬಿಟ್ರೆ ಇನ್ನೂ ಲೇಟಾಗಿ ಹೋಗಿ ಎಂಜಾಯ್ ಮಾಡೋದು ಲೇಟ್ ಮಾಡ್ಕೊಂಡು. ಓ ಎಂಜಾಯ್ ಬೇರೆ ಮಾಡ್ರಿ. ಜರ್ನಿಲ್ ಮಾಡ್ಬೇಕು ಸರ್ ಎಂಜಾಯ್. ನೀರಲ್ಲಿ ಮುಳಿಸ್ತೀನಿ ಬನ್ನಿ ಸರ್. ಯಾರು ನಾನು ನೀರ್ಗೆ ಹೇಳಿ ಅಲ್ವಲ್ಲ, ಗೊತ್ತಲ್ಲ ನಮ್ಗೆ. ಅವೆಲ್ಲ ತಪ್ಪು. ಗಾಡಿಲಿ ಹೋಗ್ಬೇಕಾದ್ರೆ ಸ್ಪೀಡ್ ಆಗಿ ಹೋಗಿ ಫಸ್ಟ್ ಬಂದ್ರೆ ನಿಮ್ಗೆ ಪ್ರೈಸ್ ಕೊಟ್ಟಾರು ಸರ್. ನೋಡಿ, ಜೀವನದಲ್ಲಿ ಯಾವತ್ತು ರನ್ನಿಂಗ್ ಮಾಡ್ತಾನೆ ಇರ್ಬೇಕು, ಅವಾಗ್ಲೇ ಜೀವನ ಸಾಗೋದು. ಗಾಡಿ ಮನೇಲಿ ಬಿಟ್ಬಿಟ್ಟು ರನ್ ಮಾಡ್ಕೊಂಡು ಹೋಗಿ. ಹೆಲ್ಮೆಟ್ ಹಾಕಕ್ ನಾನು ಹೈವೆಲ್ಲ ಹೋಯ್ತಾ ಇದ್ದೀನಿ. ನಮ್ಮೂರ್ ರೋಡಲ್ಲಿ ಹೋಯ್ತಾ ಇದ್ದೀನಿ. ಯಾವ್ದೋ ಒಂದು ಕಾಲ್ದಾರಿಲಿ ಹೋಯ್ತಾ ಇದ್ದೀನಿ. ಆ ಪೈಪ್ ಲೈನ್ ರೋಡಲ್ಲಿ ಹೋಗಕ್ಕೆ ಹೆಲ್ಮೆಟ್ ಹಾಕ್ಬೇಕಾ? ನಮಗೆ ನಮ್ಮ ಡ್ರೈವಿಂಗ್ ಮೇಲೆ ನಂಬಿಕೆ ಇದಪ್ಪ. ಏನಕ್ಕೆ ಹೆಲ್ಮೆಟ್ ಎಲ್ಲ ಹಾಕೊಂಡು ಐತೆ ಕಣ. ಅವ್ರದ್ದು ಐತಲ್ಲ, ಯಾರ್ದು? ಅವ್ರ ಬೇರೆ ನಾವ್ ಬೇರೆನಾ? ಗೈಸ್ ನಮ್ಮ ಪಿ ಟಿ ಸರ್ ಅವರ ಗಾಡಿಗೆ ಇಂಡಿಯನ್ ಆಯಿಲ್ ಹಾಕ್ತಿದ್ದಾರೆ. ಇಂಡಿಯನ್ ಆಯಿಲ್ ಇಂಡಿಯನ್ ಬೂಸ್ ಹಾಕ್ಸ್ತಾ ಇದಾರೆ ಅಂತೆಲ್ಲ. ಯಾವ ಊರ ಮಚ್ಚ ಇದು? ಸಾತನೂರ. ಗೈಸ್ ನಾವೀಗ ಸಾತನೂರಲ್ಲಿದ್ದೀವಿ. ಇಲ್ಲಿಂದ ಇನ್ನೂ ಹೋಗ್ಬೇಕು. ಹೋಗೋಣ. ಮೀಸ್ ಹೆಂಗ್ ತಿರುಗಿಸ್ತಾವನೆ. ಬೇಗ ಮಾಡಿಬಿಡ್ತಾರೆ ಮಕ್ಕಳು ಚಿಕ್ಕ ಮಕ್ಕಳು. ಗೈಸ್ ನೋಡಿ, ಈಗಷ್ಟೇ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದವ್ರೆ. ಹೆವಿ ಮಾತಾಡ್ತಾವ್ರೆ. ಏನಂತ ಕೇಳಿ. ಪೆಟ್ರೋಲ್ ಹಾಕ್ಸ್ದೆ ಹೋಗೋ ಜಾಗ ಫಸ್ಟ್ ತಲುಪಬೇಕು, ಆಮೇಲೆ ಮಾತು. ತಲುಪಕ್ ಮೊದ್ಲು ಇಲ್ಲೇ ಅಲ್ಟೆ ಹೊಡ್ಕ ಕೂತ್ಕೊಂಡ್ರೆ ಅಲ್ಲೋಗಿ ಏನ್ ಅಲ್ಟೆ ಹೊಡಿತೀರಾ? ಅಲ್ಲಿ ಅಲ್ಟೆ ಹೊಡೆಯೋದೇನಿಲ್ಲ, ಬರೀ ಈಜೊಡಿಯದೆ. ಹೂ ಸ್ಟಾಪ್ಡ್ ಯು? ಏನು ತೇರಸಲ್ಲಿ ಎತ್ತು ಬಿಟ್ಬಿಟ್ಟಾರೆ ತುಂಬಾ. ಈಜೊಡಿ ಹೆಂಗೆ ನೀರ್ನ? ಅದ್ರಲ್ಲಿ ನೀರಿಲ್ವಾ? ನೀರೈತೆ ಕಡಿಮೆ. ಒಂದ್ ಬಾಟ್ಲಿ ಎತ್ಕೊಂಡು ಹೋಗೋಣ. ಓಕೆ ಗೈಸ್, ಬಾಯ್. ಪ್ಲೇಸ್ಗೆ ಹೋಗ್ಬಿಟ್ಟು ಸಿಗ್ತೀವಿ. ನಿಧಾನಕ್ಕೆ ಹೋಗ್ಲಾ, ಬಿಡೋದ್ನಿ. ಗಾಡಿ ಬ್ರೇಕ್ ಇದೆ. ಬ್ರಹ್ಮ ಬರದ ಅಣೆ ಬರೆಯ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇನ್ಸ್ಟಾಗ್ರಾಮ್ ಚಡ್ಡಿ ಹಾಕೊಂಡು ತಲ್ಕಾಡಕ್ ಬಂದವ್ರೆ ರಾಜ್ಕುಮಾರ್. ಹೆಂಗಿದೆ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ. 80 ರೂಪಾಯಿ ತಗೊಂಡ್ರು. ದಾರಿಲಿ ನಡ್ಕೊತೀವಿ, ಯಾರೋ 20 ರೂಪಾಯಿ ಬೀಳ್ತೀವಿ ಎತ್ಕೊಬಿಟ್ರು. ಕೊಟ್ಬಿಟ್ಟು ಹಿಂಗ್ ಮಾಡಬಾರ್ದು ಟೀಚರ್ ಅಂತ ಹೇಳ್ದೆ. ಆಗ ಅವ್ರು ಅಂದ್ರು, ಇಲ್ಲ ಭಗವಂತ ನಾನು ಕೊಟ್ಟಿರೋದು 80 ಚಡ್ಡಿ 60 ರೂಪಾಯಿ ಚಡ್ಡಿ ಅಂತ ತೋರಿಸ್ತವ್ರು ಇವರು.
ಸೊ ಇವ್ರಿಗೆ ಭಗವಂತ 60 ಇರೋದು 120 ರೂಪಾಯಿ ಈಗಲೇ ಕಟ್ತಾರೆ, ಯಾಕೆಂದ್ರೆ ಊಟ ಮಾಡಬೇಕು, ಇನ್ನೂ ಟೈಮ್ ಇದೆ, ಹೊಟ್ಟೆ ಸಿಗ್ತಾ ಇದೆ. ನೋಡಿ ಫ್ರೆಂಡ್ಸ್, ನಾವು ತಲಕಾಡಿಗೆ ಬಂದಿದ್ದೀವಿ. ಯಾಕೆ ಬಂದ್ವಿ ಅಂತ ಗೊತ್ತಿಲ್ಲ, ಬಂದಾಗಿದೆ. ಎಂಜಾಯ್ ಮಾಡಿದ್ಮೇಲೆ ಹೇಳ್ತೀವಿ. ಮಾತಾಡೋರ್ಗೆ ಯಾರು ಸಿಕ್ಬೇಡಿ. ಏನ್ ಲಾಗ್ ನಾನ್ ಮಾಡ್ತಾ ಇದೀನಿ, ನೀವು ಮಾಡ್ತೀರಾ ಸರ್? ಈಗ ನಾವ್ ಎಲ್ಲಿದ್ದೀವಿ ಅಂದ್ರೆ ಯಾರು ಒಂದಕ್ಕೊಂದು ಓಲಾ ಕಡೆ ಕ್ಲವ್. ನಾವಿವತ್ತು ತಲಕಾಡಲ್ಲಿದ್ದೀವಿ. ಬೇಡಿ ಸರ್, ಈಗ ಈಜ್ ಹೊಡ್ಕೊಂಡು ಹೋಗಿ ಆ ಕಡೆಗೆ ಕೊಳ್ಳೇಗಾಲಕ್ಕೆ ಹೋಗಿ ವಾಪಸ್ ಹೋಗ್ತಾರೆ. ಒಳ್ಳೇದು ಸರ್. ಹಾ, ತೋರಿಸಿ ನಿಮ್ಮ ಟ್ಯಾಲೆಂಟ್ ತೋರಿಸಿ. ಏನ್ ಸಾರ್ ಫುಲ್ ಖುಷಿ ಆಗಿದ್ದೀರಲ್ಲ ಸರ್? ಹೆಂಗಿದೆ ಸರ್ ತಲಕಾಡು ವೆದರು? ನಮ್ಮೂರು ಸರ್. ಬರ ಇಲ್ಲಿ ನೋಡಿ ಗೈಸ್, ಇವನು ನಮ್ಮ ದೋಸ್ತು, ನಮ್ಮ ಡಿಗ್ರಿ ಫ್ರೆಂಡು. ಏನ್ ಸಾರ್ ಭಾಳ ದಿನಗಳಾದ್ಮೇಲೆ ಫಸ್ಟ್ ಟೈಮು ನಮ್ಮ ಜೊತೆ ಹೊರಗಡೆ ಬಂದಿರೋ ಸ್ಕೂಲ್ ಬಿಟ್ಟು. ಸೊ ನಾವಿಲ್ಲಿ ಫಸ್ಟ್ ಟೈಮ್ ಅಲ್ಲ, ಇವ್ರು ಕರಿತಿರ್ಲಿಲ್ಲ, ಅದಕ್ಕೆ ಬರ್ಲಿಲ್ಲ. ಕರಿತಿದ್ದಾಗ ನಾವು ಕರೆದಾಗ ಇವ್ರು ಬರಲ್ಲ, ಇವ್ರು ಕರೆದಾಗ ನಾವು ಬರ್ತೀವಿ. ಬಿಸಿ ಪರ್ಸನ್, ತುಂಬಾ ಟ್ಯಾಲೆಂಟೆಡ್ ಇರೋದು. ಸೊ ಅದರಿಂದ ಸಿಗಕ್ಕಾಗಿಲ್ಲ. ಈಗ ಸಿಕ್ತಿದೀವಿ, ಅದಕ್ಕೆ ನಮ್ಮ ತಿರ್ಗಾವಲು ಹತ್ರ ನಮ್ಮ ತಲಕಾಡು ಪಕ್ಕ ಇರೋದು ಅಂತ ಕರ್ಕೊಂಡು ಬಂದಿದ್ದೀವಿ. ಸೊ ಎಂಜಾಯ್ ಮಾಡೋಣ ಬನ್ನಿ. ಮೊಬೈಲಲ್ಲಿ ನೋಡಿ ಕಣ್ಣು ಹೋಗ್ಬಿಡ್ತೇವೆ ಸಾರ್. ನಡೀರಿ ಸಾರ್, ಬನ್ನಿ ಅಂದಾನ ಹೆಚ್ಚಿಸೋಣ. ನಡೀರಿ ಸಾರ್, ನೀರಲ್ಲಿ ಬಿದ್ದು. ನೋಡಿ ಗೈಸ್, ಸೇತುವೆ ಕಟ್ತಾ ಇದ್ರು ಹೊಸದಾಗಿ. ಇದು ಅವಾಗಿಂದ ಕಟ್ತಾನೆ ಅವ್ರೆ, ಇನ್ನೂ ಮುಗಿತಾ ಇಲ್ಲ. ಫೈನಲಿ ನೀರು ಮುಳುಗಕ್ಕೆ ಹೋಗ್ತಾ ಇದೀವಿ. ಸೊ ಅರ್ಧ ಗಂಟೆ ಮೊಬೈಲ್ ಬಂದ್ ಮಾಡಿ ನಿಮ್ ಕೆಲಸ ನೋಡ್ಕೊಳ್ಳಿ. ಇಲ್ಲಾಂದ್ರೆ ರಾಜು ಅವ್ರು ನಿಮ್ಮನ್ನ ಮಾತಾಡಿಸ್ತಾ ಇರ್ತಾರೆ, ನೀವು ನೋಡಿ. ಇಲ್ಲ ಎಲ್ಲೂ ಹೋಗ್ಬೇಡಿ, ವಿಡಿಯೋ ನೋಡಿ. ಇಲ್ಲ ಮನೆ ಹಾಳಾಗೋಯ್ತವೆ, ಜಾಸ್ತಿ ಕಣ್ಣುಂಟಾಯ್ತವೆ. ಇನ್ನೂ ವಯಸ್ಸಾಗಬೇಕು, ವಯಸ್ಸಾಗೋ ಇರ್ತೀರ, ಮದುವೆ ಆಗೋದು ಟೈಮ್ ಬರ್ತಾ ಇದೆ, ಬೇಗ ಮದುವೆ ಆಗಿ. ಇಲ್ಲ ಬೇಡ, ಇಲ್ಲೇ ವಿಡಿಯೋ ನೋಡ್ತಾ ಇರ್ರಿ, ನಾವು ಆಟ ಆಡೋದೆಲ್ಲ ತೋರಿಸ್ತೀವಿ. ಬಾಮ ಬರ್ರಿ. ಕಾವೇರಿ ನೀರು ಮೊಬೈಲಲ್ಲಿ ನೀರು ಹಾಕ್ಬಿಡ್ತೀನಿ, ಬನ್ನಿ ನೋಡ್ರಿ. ಕಾವೇರಿ ನದಿಯಲ್ಲಿ ಈಜಾಡುತ್ತಿರುವರು. ಸರ್ ಏನ್ ಸರ್ ನೀವು? ಯಾರ ಕರ್ಕೊಂಡ್ ಬಂದಿದ್ದೀವ್ರ? ಇನ್ಸ್ಟಾಗ್ರಾಮ್ ಚಡ್ಡಿ ನೋಡಿ. ಏನ್ ಸರ್ ನೀವು ತೋರ್ಸೋಣ ಅಂತಂದ್ರೆ ಸರ್ ಸ್ವಿಮ್ಮಿಂಗ್ ಮಾಡ್ತೀನಿ, ವಿಡಿಯೋ ಮಾಡಿ ಕ್ಲೀನಾಗಿ ಮಾಡಿ. ಒಳಗೆಲ್ಲ ಬರೋಲ್ಲ ಮೊಬೈಲು. ಅಲ್ಲ ಇಲ್ಲೇ ಮಾಡ್ತೀನಿ ಸರ್. ಚಳಿ ಐತದೆ ಸರ್. ಈಗ ಅಷ್ಟೇ ಊಟ ಮಾಡ್ಕೊಂಡು ಬಂದಿದ್ದೀವಿ ನೋಡಿ ಸರ್. ಯಾಕೋ ಓ ಪಿ.ಟಿ. ಸರ್ ಆಲ್ರೆಡಿ ಜಂಪಿಂಗು. ಹೆವಿ ಚಳಿ. ನೋಡ್ರ ಹಿಂಗೆ ನಮ್ ಗಿಲ್ಲಿ ತರ ಹೆಂಗ್ ಮಾಡಿರ್ತಾರೆ ಈಗ. ನಮ್ ಪಿ.ಟಿ. ಸರ್ ಹತ್ರ ಕರ್ಕೊಂಡು ಹೋಗ್ತೀನಿ ನೋಡಿ. ಸಾಕ್ ಬರೋ ನೋಡಿ ನಮ್ ಪಿ.ಟಿ. ಸರ್ ನೋಡಿ. ಎಂಜಾಯ್ ಅಮಕ ಅಮಾಲ್ ಟಿಮಲ್ ಇವರೆಲ್ಲ ಬಾಲ್ ಆಟ ಆಡ್ತಾವ್ರೆ. ಫುಲ್ಲು ನೋಡಿ, ಫುಲ್ ಜಾತ್ರೆ ದಿಂಡಾಕ್ ಆಗ್ಬಿಟ್ಟೈತೆ. ಇದು ನಮ್ಮ ತಲಕಾಡಲ್ಲಿರುವಂತಹ ಕಾವೇರಿ ನೀರು. ಬನ್ನಿ ಸರ್ ಗೈಸ್, ನೋಡಿದ್ರಲ್ಲ, ನಾವಿಲ್ಲಿ ತಲಕಾಡಲ್ಲಿ ಬಂದು ಈ ಕಾವೇರಿ ನೀರಲ್ಲಿ ಸರ್ ಮೊಬೈಲ್ ಇದೆ ಸಮಾಧಾನ. ನಾನು ಈಜು ಆಡ್ದೆ ಅಂದ್ರೆ ಸರ್ ಇದು ಬ್ಲೂಟೂತ್ ಸರ್ ಹೋಗ್ಬಿಡುತ್ತೆ. ನಾನು ಬರ್ತೀನಿ ಯಾಕೆ ಸಮಾಧಾನ. ತಗೊಳ್ಳಿ ಕೇಳಿ, ನಾನೇ ಕೊಡ್ತಿದ್ನಲ್ಲ. ಚಳಿ ಹೆಂಗೆ ಏಜು? ಹೆಂಗೆ ಏಜಾ? ಹಿಂಗೆ ಏಜು. ಹಿಂಗೆ ಏಜು. ಇನ್ನೂ ವಯಸ್ಸಾಗಿಲ್ಲ. ಹೆಂಗ್ ಹುಡುಗ? ಅದಕ್ಕೆ ಚಳಿ ಆಯ್ತಿರೋ ನಿಮಗೆ. ಸರ್ ನಮ್ಮಂತರ ಚಳಿನೇ ಆಗಲ್ಲ ಸರ್. ಯಾರಿಗೆ? ನಮ್ಗೆ. ನಿಮ್ಗೆ ಚಳಿ ಆಗೋ ಏಜು ಹೊಂಟೋಗ್ಬಿಟ್ಟಿದೆ. ನಿಮ್ಗೆ ಚಳಿ ಆಗಿದ್ದು ಆಯ್ತಾ, ಏಜು ಹೋಯ್ತು. ಇಲ್ಲ ಕ್ಯಾಂಡಲ್ ಈ ತರ ಮಾಡಿದ್ರೆ ಯಾರು ಬರ್ತಾರೆ ನಮ್ಮ ಜೊತೆ ಟ್ರಿಪ್ಗೆ? ನಾವ್ ಇದೆಯಲ್ಲ, ಈ ತರ ಮಾಡಿದ್ರೆ, ಈ ತರ ಪಂಚುಗಳ ಮೇಲೆ ಪಂಚುಗಳು ಹೊಡೆದ್ರೆ ಯಾರು ಬರ್ತಾರೆ ನಮ್ಮ ಜೊತೆಗೆ? ಸರ್ ಹೆಸರಿಲ್ಲ.
ಏಯ್ ಸರ್ ಸುಮ್ಕಿರಿ ಸರ್ 80 ರೂಪಾಯಿ ಕೊಡ್ತಿದ್ದೀನಿ. 80 ರೂಪಾಯಿಗಿಂತ ಫ್ರೆಂಡ್ಶಿಪ್ ಮುಖ್ಯನಾ ಇದು ಮುಖ್ಯನಾ? ಅದೇ ಮುಖ್ಯ ನನಗೆ. ಅವಳೇನು ಓವರ್ ಆಕ್ಟಿಂಗ್ ಮಾಡ್ತಾವಳ. ಯಾರು ಒಂದು ಡೈಲಾಗ್ ಹೊಡಿರಿ ಹಂಗೆ. ಬಿಡೋಲ್ಲ ಸರ್, ಅವ್ನು ಮುಗಿಸ್ಬಿಟ್ಟ ಸರ್. ಅವೆಲ್ಲ ಬೇಕು ಅಂತ ಡ್ರಾಮಾಗಳು ಬಿಡಿ ಸರ್ ಹುಡುಗಿರು. ಇಲ್ಲಿ ದಡ ಇಲ್ಲೇ ಅದಪ್ಪ, ಇಲ್ಲಿಂದ ಇಲ್ಲಿಗೆ ಆಡಕ್ಕೆ ಏನೋ ಎತ್ಕೊಂಡು. ನಾನು ಅಲ್ಲಿವರೆಗೆ ಹೋಗಿ ಬಂದೆ ಸರ್. ನೀವು ಬಿಡಿ ಹುಲಿ, ನೀವು ಹುಲಿ, ಅಲ್ಲಿವರೆಗೆ ಹೋಗಿ ಬಂದೆ. ಹುಲಿ ಸರ್ ನೀವು. ಆದ್ರೆ ನಾವ್ ಎದುರ್ಕೊಳ್ಳೋದಿಲ್ಲ. ಗಂಡು ಮಕ್ಕಳಿಗೆ ಧೈರ್ಯ ಬರ್ತೇ ಬಂದಿರ್ತದೆ, ಹೆಣ್ಮಕ್ಳಿಗೆ ಸರ್ ಹೆಣ್ಮಕ್ಳಿಗೆ ಬರೀ ಡೌ ಮಾಡೋದು ಬಂದಿರ್ತದೆ. ಗೈಸ್ ನೋಡಿ ನಮ್ಮ ಹುಡುಗರೆಲ್ಲ ಫುಲ್ಲು ಬಿಜಿಯಾಗಿ ಆಟ ಆಡ್ತಾವ್ರೆ. ಮಳೆ ಅಂತೀನಿ. ಗೈಸ್ ಹೆವಿ ಚಳಿ ಇದೆ. ಹಂಗೂ ಅಲ್ಲಿ ಆಡ್ಕೊಂಡು ಅಷ್ಟೇ ನಿಲ್ಸ್ಕೊಂಡು ಬಂದು ಈಗ ಮೊಬೈಲ್ ಇಡಬೇಕಂದ್ರೆ ಭಯ ಇತ್ತಿರೋದು, ಯಾವನಂತ ದೇಪ್ಕೊಂಡ್ರೆ ಏನು ಮಾಡೋದು ಅಂತ. ಸರ್ ಬನ್ನಿ ಅಲ್ಲಿಗೆ ಹೋಗೋಣ. ಅಲ್ಲಿ ಕ್ಯಾಮ್ರಾಗೆಲ್ಲ ನೀರು ಹರ್ಸೋ ಥರ ಮಾಡ್ಬೇಡಿ, ನಾನು ಅಲ್ಲಿಗಟ್ಟ ಬರಲೇ. ಭಯನೇ? ಹೌದು. ಬಂಗಾರಿ ಯಾರೇನು? ಬನ್ನಿ ಸರ್, ಬನ್ನಿ ಸರ್. ಎಲ್ಲಿ ಸರ್? ಆ ಕಡೆ ಹೋಗ್ಬಿಟ್ಟು ಪೈಪ್ ಕುಟ್ಕೊಂಡ್ ಬರ್ಬೇಕು. ಅಷ್ಟೇ ಬನ್ನಿ. ಬನ್ನಿ ಹೊಡೆ ಸರ್, ನೀವೇ ಸರ್. ಜೋರ್ ಬತ್ತ ರಾಜ್ಕುಮಾರ್ಗೆ ಯಾರು ಬಂದಂಗೆ ಕಾರ್ ಪರ್ಸ್ ಕಾಣ್ತೀರ, ಮೊಬೈಲ್ ಕಾಣ್ತೀರ, ಹೋಗ್ಬಿಟ್ಟ. ಓಹ್ ಎಷ್ಟು ದೂರ ಬಂದ್ಬಿಟ್ಟೆ. ದಾಟ್ಲೆ ಬಿಡಿ ನೀವು. 50 ಕಿಲೋಮೀಟರ್ ಹೊಡೆದ್ಬಿಟ್ಟೆ. ಸಾಕು. ಹೋಗ್ತಾ ಇದಾರೆ, ಸುಸ್ತಾಗಿ. ಬಾರ ಎಲ್ಗ ಹೋಯ್ತಿದ್ಯಾ? ಪೈರ್ ತರ್ಬೇಕು ಬಾ, ನಾಟಿ ಮಾಡಕ್ಕೆ ಪೈರ್ ತರ್ಬೇಕು ಬೈಲಿ. ಬೇಗ ಬೈಲಿ, ಪೈರ್ ತರ್ಬೇಕು ಬೈಲಿ. ಬಾರೋ ಇಲ್ಲಿ ಪೈರ್ ತರ್ಬೇಕು. ಬಾರೋ ಪೈರು ಬಾ, ಪೈರ್ ತರ್ಬೇಕು ಬೈಲಿ, ನಾಟಿ ಮಾಡ್ಬೇಕು ಬಾ. ಅಯ್ಯೋ PT ಸರ್ ಒದ್ದಾಡ್ತಾವ್ರೆ. ಈಟ್ ಹೊಡಿತಾವ್ರಾ? ಓಕೆ ಗೈಸ್ ನೋಡಿದ್ರಲ್ಲ, ಇವತ್ತು ಫುಲ್ ಎಂಜಾಯ್ ಮಾಡಿದ್ದು ನಾವು ಈ ಒಂದು ತಲಕಾಡು ನದಿಯಲ್ಲಿ, ಹೊಳೆಯಲ್ಲಿ. ಹಾಗಾಗಿ ಇವತ್ತು ಫುಲ್ ಎಂಜಾಯ್ ಮಾಡಿದ್ರು. PT ಸರ್ ಫುಲ್ಲು ಗಿಚ್ಚಿ ಗಿಲಿಗಿಲಿ ಅಂತ ಅಂದ್ಬಿಟ್ಟು ಫುಲ್ ಎಂಜಾಯ್ ಮಾಡ್ಬಿಟ್ಟವ್ರೆ. ಸೊ ನಾವು ಕೂಡ ಫುಲ್ಲು ಎಂಜಾಯ್ ಮಾಡ್ಕೊಂಡು ಈಗ ವಾಪಸ್ಸು ಎಲ್ಗೋಯ್ತೀವಿ ಅಂತ ಹೇಳ್ತೀನಿ. ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಉದಯ ಟಿವಿ ಜಿ ಕನ್ನಡದಲ್ಲೆಲ್ಲ ನೀವು ಬರಬೇಕು. ನಮ್ಮನ್ನ ತರಬೇಡಿ, ನೀವು ಬನ್ನಿ. ಆಲ್ ದ ಬೆಸ್ಟ್. ಅದ ನಂದು ಅದೇ. ಆಮೇಲೆ ಬಾಲ್ ಬಂತು. ಬಾಲ್ಕಳ್ಳ ರಾಜ್ಕುಮಾರ್ ಎಲ್ಲರೂ ನಾವೇ ಆಟ ಆಡ್ಬಿಡ್ತೀವಿ. ಗೈಸ್ ಇನ್ನೊಂದು ವಿಷಯ ಹೇಳ್ಬೇಕು. ನಾನು ಫಸ್ಟ್ PU ಓದ್ಬೇಕಾದ್ರೆ ನಾನು ನನ್ನ ಪ್ರೀತಿಯ ದೇವತೆ ಈ ಸ್ಥಳಕ್ಕೆ ಕಾಲೇಜ್ ಕಡೆಯಿಂದ ಟ್ರಿಪ್ ಬಂದಾಗ ಇಲ್ಲಿ ಅವಳ ಮೆಮೊರೀಸ್ ಇವೆ ಆಯ್ತಾ. ಅವಳು ಅಲ್ಲೆಲ್ಲೋ ಅವರೆಲ್ಲ ಹೆಣ್ಮಕ್ಳೆಲ್ಲ ಅಲ್ಲಿ ನೀರಲ್ಲಿ ಆಟ ಆಡ್ತಾ ಇದ್ರು, ನಾವೆಲ್ಲ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಹಿಂಗೇ ನೋಡ್ತಾ ಇದ್ದ ನಮ್ಮ ಹುಡುಗಿನ. ಗೈಸ್ ನೋಡಿ ಅಲ್ಲಿ ಆ ಸೇತುವೆ ಇರ್ಲಿಲ್ಲ ಅವಾಗ. ಸೊ ಅಲ್ಲಿ ಮರಗಳೆಲ್ಲ ಏನ್ ಕಾಣಿಸ್ತಿದೆ. 2011-12-13 ಬ್ಯಾಚ್. ಆ ಟೈಮಲ್ಲಿ ನಮ್ಮ PT ಸರ್ ಅವ್ರು ಲವ್ ಮಾಡ್ತಿದ್ದಂತ ಹುಡುಗಿನ ಕರ್ಕೊಂಬಂದು ಅಲ್ಲಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿ ಪ್ರೀತಿ ಪ್ರೇಮದ ಒಂದೆರಡು ಮಾತುಗಳನ್ನ ಹಂಚ್ಕೊಂಡು ಹೋಯ್ತಾ ಇದ್ರಂತೆ. ಇದು ಅವರ ಮೆಮೊರೀಸು. ನಮ್ದು ಹೇಳದ್ನಲ್ಲ, ನಾನು ಪುಷ್ಟಿ ಇದ್ದೆ, ನಮ್ಮ ಹುಡುಗಿನೂ ಪುಷ್ಟಿ ಇದ್ರು. ನಾನು ಆರ್ಟ್ ಸ್ಟೂಡೆಂಟ್, ಅವಳು ಸ್ಟೂಡೆಂಟ್. ಹಾಗಾಗಿ ನಾವು ಕಾಲೇಜ್ ಕಡೆಯಿಂದ ಟ್ರಿಪ್ ಬಂದಾಗ ನಮ್ಮ ಹುಡುಗಿ ಅಲ್ಲ ಆಟ ಆಡ್ತಿದ್ಲು, ನಾವ್ ಇಲ್ಲೇ ನಿಂತು ನೋಡ್ತಾ ಇದ್ದ. ಕಣ್ಣಲ್ಲಿಟ್ಟು ನೋಡಬಾರದು. ಇದು ನನ್ನ ಮತ್ತೆ ನಮ್ಮ ಹುಡುಗಿಯ ಅಳಿದೇ ಇರುವಂತ ಒಂದು ನೆನಪು. ಗೈಸ್ ಈ ನದಿ ದಡದಲ್ಲಿ ಆ ಮರಳಲ್ಲಿ ನಮ್ಮ ಹುಡುಗಿ ಇಟ್ಟಂತ ಹೆಜ್ಜೆ ಗುರುತು ಅಳಿಸಿರ್ಬೋದು, ಆದ್ರೆ ನನ್ನ ಮನಸ್ಸಲ್ಲಿ ನಮ್ಮ ಹುಡುಗಿ ಮಾಡಿದಂತಹ ಆ ಪ್ರೀತಿಯ ಗುರುತುಗಳು ಇನ್ನೂ ಹಾಗೆ ಇವೆ, ಮುಂದಕ್ಕೂ ಹಾಗೆ ಇರ್ತವೆ. ಅವಳು ನನ್ನ ಜೊತೆ ಇದ್ರು ಅಷ್ಟೇ, ಇಲ್ಲದೆ ಇದ್ರು ಅಷ್ಟೇ. ಆಮೇಲೆ ನಾವೆಲ್ಲ ಇಲ್ಲಿಂದ ಅಲ್ಲೆಲ್ಲ ಒಳಗಡೆ ಹೋದ್ರೆ ಒಂದು ದೇವಸ್ಥಾನ ಸಿಗುತ್ತೆ.
ಆ ದೇವಸ್ಥಾನಕ್ಕೆ ಪಾತಾಳ ಗಂಗೆ ಇಲ್ಲೆಲ್ಲ ಬರೋದು. ಅದು ಗೊತ್ತಿಲ್ಲ. ಅಲ್ಲೆಲ್ಲ ಒಂದ್ ದೇವಸ್ಥಾನ ಸಿಗುತ್ತೆ, ಮರಳಲ್ಲೇ ನಡ್ಕೊಂಡು ಹೋದ್ರೆ. ಮರಳಲ್ಲಿ ಇದು ಯಾವ ದೇವಸ್ಥಾನ ಸರ್? ನನಗ್ ಗೊತ್ತಿಲ್ಲ, ನಂಗೆ ಮರ್ತೋಗಿದ್ದೀನಿ. ನಾನು ನಮ್ಮ ಹುಡುಗಿ ಜೊತೆ ಸರ್ ಮಾತಾಡ್ಕೊಂಡು ಹುಡುಗಿ ಮಾತ್ರ ನೆನಪಿದೆ, ದೇವಸ್ಥಾನ ಮರ್ತೋಗಿದೆ ಅಂತಂದ್ರೆ ಅದಕ್ಕೆ ಸರ್ ಹುಡುಗಿನ ನಿಮ್ಗೆ ಮರ್ತ್ಬಿಟ್ಟು ಹೋಗಿರೋದು. ದೇವ್ರನ್ನೇ ಮರಿಯಷ್ಟು ಅವಳು ನನ್ನ ಮನ್ಸಲ್ಲಿ ಉಳ್ಕೊಂಡವಳ ಅಂದ್ರೆ ಯೋಚನೆ ಮಾಡಿ. ಅದಕ್ಕೆ ಭಗವಂತ ನಿಮ್ಗೆ ನನ್ನ ಪ್ರೀತಿ ಅಂತದಂತ ಯೋಚನೆ ಮಾಡಿ. ನಾನು ನಮ್ಮ ಹುಡುಗಿ ಹಂಗೆ ನಡ್ಕೊಂಡು ಹೋಗ್ಬೇಕಾರೆ ಅವಳು ನಾನು ಮಾತಾಡ್ಕೊಂಡು ಹೋಗಿದ್ ನೆನಪು ಈ ಒಂದು ತಲಕಾಡಿನಲ್ಲಿ. ತಲಕಾಡಿನ ಗಂಗರು ಸಹ. ಹಾಗಾಗಿ ಈ ನೆನಪುಗಳನ್ನ ಹಂಚ್ಕೊಳಕ್ ನಾನು ಹಾಗಾಗಿಲ್ಲ, ಗೊತ್ತಾಗ್ಲಿಲ್ಲ. ಬನ್ನಿ ತೆಪ್ಪದಲ್ಲಿ ಹೋಗೋಣ. ಬೇಡ, ದುಡ್ಡಿಲ್ಲ. ನೋಡಿ ಗೈಸ್, ನಮಗೆ ಚಳಿ ಅಂದ್ಬಿಟ್ಟು ಬಂದು ಇಲ್ಲಿ ನಿಂತವನಿ. ದೊಂಬಡ್ದಲ್ಲೋ 2-3 ಓಕೆ ಗೈಸ್, ನೋಡಿದ್ರಲ್ಲ ಇದು AK ರಾಜು ಅವರ ನೆಚ್ಚಿನ ಚಾನಲ್. ಸೊ ಎಲ್ಲರೂ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ರಾಜ್ಕುಮಾರ್ನ ಮೇಲೆ ಏರಿಸ್ತಾ ಇರಿ, ಹಿಂಗೆ ಬೆಳೆಸ್ತಾ ಇರಿ, ಕಾವೇರಮ್ಮ ಕಾಪಾಡ್ತಿರ್ಲಿ. ಓಕೆ ಗೈಸ್, ಮತ್ತೆ ಸಿಗ್ತೀವಿ ಮುಂದೆ ದಾರಿಲಿಲ್ಲ ಅದು. ಬಾಯ್ ಗೈಸ್. ಫೈನಲ್ ಆಗಿ ನಾವು ಎಲ್ಲ ಅಲ್ಲಿ ನದಿಯಲ್ಲಿ ಆಟ ಆಡ್ಕೊಂಡು ಆಯ್ತು. ಬನ್ನಿ ಸರ್, ಉಲ್ಟಾ ಕಾಣ್ತದೆ ಇಲ್ಲಿ. ನದಿಲಿ ಎಲ್ಲ ಆಟ ಗೀಟ ಎಲ್ಲ ಆಡ್ಕೊಂಡು ಫೈನಲ್ ಆಗಿ ನಾವು ವಾಪಸ್ ನಮ್ಮ ಗಾಡಿಗಳ ಹತ್ರ ಬಂದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ 11ನೇ ತಾರೀಕು ನಮ್ಮ ಮದುವೆ ಇದೆ. ಡಿ ಬಾಸ್ ಅಭಿಮಾನಿಗಳ ಪರವಾಗಿ ಮಾತಾಡ್ತಾ ಇದ್ದೀನಿ. 11ನೇ ತಾರೀಕು ಡೆವಿಲ್ ಮೂವಿ ರಿಲೀಸ್ ಆಗ್ತಿದೆ. So ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಡೆವಿಲ್ ಅಂತಂದ್ರೆ ದೆವ್ವ, ಎದುರಿಸೋದೇ ನಮ್ ತಾಕತ್ತು. ಇದು ಹಾಕಲ್ಲ, ಬಾಸ್ ಡಿ ಬಾಸ್ ಹತ್ರ ಹೋಗ್ಬಿಡಿ, ಭಯ ಪಡ್ತಾರೆ ಮಕ್ಕಳ. ಭಯ ಈಗಲೇ ಇರ್ಬೇಕು. ಸರ್ ಬನ್ನಿ ಸರ್ ಈ ಕಡೆಗೆ ಕೇಳಿಸ್ಕೊಳ್ಳಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲ ಎಲ್ಲ ಹುಟ್ಟಾಕದೆಲ್ಲ ನಾವೇ ಆಗ್ಬೇಕು ರೇಂಜ್ಗೆಲ್ಲ ನಾವಿಲ್ಲ, ನಮಗೆ ಇನ್ನೊಬ್ರು ಬಕೆಟ್ ಹಿಡಿಬೇಕಷ್ಟೇ. ಅಷ್ಟೇ. ಈಗ ರಾಜ್ಕುಮಾರ್ ನಿಮ್ಗೆ ಹಿಡಿತಾ ಇದ್ರಲ್ಲ ಹಂಗೆ ಅಭಿಮಾನಿಗಳೆಲ್ಲ ಸಹ ನಾವು ಡಿ ಬಾಸ್ ಅಭಿಮಾನಿಗಳು ಸಹ. ಡೆವಿಲ್ ಮೂವಿ ರಿಲೀಸ್ 100 days ಪಕ್ಕ. ಎಡಿಟ್ ರಾಜ್ಕುಮಾರ್ ಡಿಲೀಟ್. ರಾಜ್ಕುಮಾರ್ ಬಗ್ಗೆ ಮಾತಾಡ್ಬೇಡಿ ಸರ್. ವಿಡಿಯೋ ಮಾಡಿದ್ರೆ ರಾಜ್ಕುಮಾರ್ ಅಂತ ಅವ್ರ ಹೆಸರು ಡಿಲೀಟ್. ನನ್ನ ಹೆಸರು AK ರಾಜಪ್ಪ. ಯಾವ ರಾಜ್ಕುಮಾರ್ ಬಗ್ಗೆ ಹೇಳ್ತಾರ ಗೊತ್ತಿಲ್ಲ. ಓಕೆ ಗೈಸ್, ಬಾಯ್. ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರ್ರಿ. ನೆಕ್ಸ್ಟ್ ವಿಡಿಯೋ ಮಾಡೋಣ. ಇವತ್ತೇ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಏನ್ ಸರ್ ಸೌಂಡ್ ಹಿಂಗ್ ಮಾಡ್ತೀರಾ? ಡಿಲೀಟ್ ಇದೆಲ್ಲ ಎಲ್ಲ ಡಿಲೀಟ್ ಗೊತ್ತಲ್ಲ ಯಾರೋ AK ರಾಜು ಮೊದ್ಲೇ ಡಿಲೀಟ್ ರಾಜ.